ಗೌಡ ಅವರು ಹಾಸನದ ಮೈತ್ರಿ ಅಭ್ಯರ್ಥಿ ಪರ ಖಂಡಿತ ಪ್ರಚಾರಕ್ಕೆ ಬರ್ತಾರೆ ಎಂದು ಮಾಜಿ ಸಚಿವ ಎ ರಾಮದಾಸ ಹೇಳಿದ್ದಾರೆ. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರೀತಂ ಗೌಡ ಅವರಿಗೆ ದಕ್ಷಿಣದ ಜವಾಬ್ದಾರಿ ಇದೆ, ಅದರ ಜೊತೆ ಹಾಸನದ ಜವಾಬ್ದಾರಿ ಕೂಡ ಇದೆ. ಹಾಸನ ಅವರಿಗೆ ತವರು ಮನೆ, ಅವರ ನೇತೃತ್ವದಲ್ಲಿ ಬಾಕಿ ಎಲ್ಲರೂ ಕೆಲಸ ಮಾಡ್ತಾರೆ. ಅವರನ್ನು ಕೋಆರ್ಡಿನೇಟ್ ಮಾಡಲು ನಾವಿದ್ದೇವೆ ಎಂದರು. ಖಂಡಿತ ಬರ್ತಾರೆ. ಪ್ರೀತಂ ಅವರು ಅವ್ರಿಗೆ ಸ್ವಲ್ಪ ಜವಾಬ್ದಾರಿ ಅಂದ್ರೆ ದಕ್ಷಿಣದ ಜವಾಬ್ದಾರಿಗಳು ಇದೆ. ಹಾಗಾಗಿ ಅವ್ರಿಗೆ ಮೈಸೂರು, ಹಾಸನ ಇವೆಲ್ಲವನ್ನು ಜೋಡಿಸುವಂತ ಕೆಲಸಗಳು ಆಗ್ತಾ ಇದೆ. ಅದರ ಜೊತೆಯಲ್ಲಿ ಹಾಸನದ ಜವಾಬ್ದಾರಿ ತವರು ಮನೆ. ಹಾಗಾಗಿ ಅವರ ನೇತೃತ್ವದಲ್ಲೇ ಬಾಕಿಯವರೆಲ್ಲರೂ ಕೆಲಸ ಮಾಡುವಂಥದ್ದಾಗುತ್ತೆ. ನಾವೆಲ್ಲರೂ ಅವರು ಕೋಆರ್ಡಿನೇಟ್ ಮಾಡುವಂಥ ದೃಷ್ಟಿಯಿಂದ ನಾವೆಲ್ಲರೂ ಇದ್ದೇವೆ. ನಿಶ್ಚಿತವಾಗಿ ಏಕಮುಖವಾಗಿ ನಮ್ಮ ಕಾರ್ಯ ನಡೆಯುತ್ತೆ. ಈ ಚುನಾವಣೆ ಪ್ರಕ್ರಿಯೆಗಳು, ನಾಮಿನೇಷನ್ ಅನ್ನು ಫೈಲ್ ಮಾಡಿ ನಾಮಿನೇಷನ್ ವಿತ್ಡ್ರಾ ಮಾಡುವವರೆಗೂ ಕೂಡ ರಾಜಕೀಯದ ವ್ಯವಸ್ಥೆ ಒಳಗಡೆ ಅದೆಲ್ಲ ಆಗ್ತಾ ಇರುತ್ತೆ. ಆದರೆ ಯಾರೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆದರೂ ಕೂಡ ನಮ್ಮಲ್ಲಿರುವಂಥ ಹಿರಿಯರು ಯಾವ ವಿಚಾರಗಳನ್ನು ತಿಳಿಸ್ತಾರೆ ಅದು ದೇಶದ ಇಂಟ್ರೆಸ್ಟಿನ ಜೊತೆಯಲ್ಲಿ. ಈ ಬಾರಿ ಕೇವಲ ನನ್ನ ಪಕ್ಷದವರು ಮಾತ್ರ ಅಲ್ಲ, ಸಾಮಾನ್ಯ ಹಳ್ಳಿಯಲ್ಲಿರುವಂಥ ಗ್ರಾಮದಲ್ಲಿರುವಂಥ ಸಾಮಾನ್ಯ ವ್ಯಕ್ತಿಗಳು ಕೂಡ ಈ ಬಾರಿ ಕಳೆದ ಬಾರಿ ವಿಧಾನಸಭೆಯಲ್ಲಿ ಯಾರು ವೋಟ್ ಹಾಕಿದ್ರಿ, ಇಂಥವ್ರಿಗೆ ಹಾಕಿದ್ವಿ, ಈ ಬಾರಿ ಯಾರು ಕೊಡ್ತೀರಿ, ಮೋದಿ ಅವರು ಕೊಡ್ತೀವಿ, ಈ ರೀತಿಯಾದಂಥ ಭಾವನೆಗಳು ಜನಸಾಮಾನ್ಯನ ಮಧ್ಯದಲ್ಲೇ ಇರುವಾಗ ನಮ್ಮ ಕಾರ್ಯಕರ್ತರುಗಳು ಸಹಜವಾಗಿ ದೇಶದ ವಿಚಾರವನ್ನು ಇಟ್ಕೊಂಡವರು ಎಲ್ಲರೂ ಒಟ್ಟಾಗಿ ಸೇರ್ತಾರೆ. ಬೇರೆ ಯಾವುದೇ ರೀತಿಯಾದಂತಹ ಒಂದು ಭಾವನೆಗಳು ನಮ್ಮಲ್ಲಿ ಇರಲ್ಲ. ಆಗಲೇ ಹೇಳದ ಈ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂದರೆ ಸಹಜವಾಗಿ ಎಲ್ಲೋ ಒಂದು ಕಡೆಗೆ ಅವ್ರ ಭಾವನೆ ಇತ್ತು. ಅದನ್ನು ಬಿಜೆಪಿ ಕೇಳಬೇಕು ಅನ್ನುವಂಥದ್ದು ಕೇಳಿದ್ರು, ಬಿಜೆಪಿ ಬಿಟ್ಕೊಡ್ಲಿ ಅಂತ ಕೇಳಿದ್ ಸಹಜ. ಆದರೆ ಇದೆಲ್ಲವೂ ನಿರ್ಧಾರ ಆಗಿದೆ ಕೇಂದ್ರದಲ್ಲಿ. ಅವರು ನಮ್ಮ ಜೊತೆಗೆ ಸೇರ್ಕೊಂಡೇ ಕೆಲಸ ಮಾಡ್ತಾರೆ. ಇಲ್ಲ, ಖಂಡಿತ ತಗೊಂಡು ಎಲ್ಲಾನು ಗಣನೆಗೆ ತಗೊಳ್ಳದೆ ಯಾವುದೇ ಪ್ರಶ್ನೆನೂ ಇಲ್ಲ. ಎಲ್ಲರನ್ನೂ ಅಭಿಪ್ರಾಯ ಸಂಗ್ರಹವನ್ನ ಮಾಡಿ ಕೆಲವು ಸಂದರ್ಭಗಳಲ್ಲಿ ನಮ್ಮ ಭಾವನೆಗಳು ಬೇರೆ ಇರುತ್ತೆ, ಆದರೆ ದೇಶದ ಹಿತದೃಷ್ಟಿಯಿಂದ ಬೇರೆ ವಿಚಾರಗಳಿರುತ್ತೆ. ಹಾಗಾಗಿ ನಮ್ಮ ಭಾವನೆಗಳಿಗೆ ಬೆಲೆ ಕೊಟ್ಟೇ ಇರ್ತಾರೆ. ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲ, ರಾಜ್ಯ ನಾಯಕರಿಗಿಂತನೂ ಹೆಚ್ಚಾಗಿ ಮೊನ್ನೆ ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ನಾವೆಲ್ಲರೂ ಕೂಡ ಕ್ಲಸ್ಟರು ಮತ್ತು ಜಿಲ್ಲೆಯ ಯಾರು ಜವಾಬ್ದಾರಿಗಳನ್ನು ತೆಗೆದುಕೊಂಡಿದ್ದೀವಿ ನಾವೆಲ್ಲ ಇದ್ದಂಥ ಜಾಗದಲ್ಲೇ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರಾಜ್ಯದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ನೇರವಾಗಿ ಅಲ್ಲಿ ಪ್ರಕಟ ಮಾಡಿದ್ರು, ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ನಿರ್ಧಾರ ಆಗಿದೆ, 3 ಕ್ಷೇತ್ರಗಳನ್ನು ನಾವು ಜನತಾದಳಕ್ಕೆ ಬಿಟ್ಕೊಡ್ತಾ ಇದ್ದೀವಿ, ಅದು ಹಾಸನ, ಮಂಡ್ಯ ಮತ್ತು ಕೋಲಾರ ಅನ್ನೋದನ್ನ ಪ್ರಕಟ ಮಾಡಿದ್ರು. ಅಲ್ಲಿವರೆಗೆ ಯಾರು ಪ್ರಕಟ ಮಾಡಿರಲ್ಲ. ಸರಿ, ನೀವು ಹೇಳಿದ್ದು ಅದೇ ಥರದಲ್ಲಿ ಎಲ್ಲರ ಭಾವನೆಗಳು ಇತ್ತು. ಒಂದು ಸಲ ಕೇಂದ್ರದಿಂದ ಈಗ ಪ್ರಕಟಣೆ ಆದಮೇಲೆ ನಾನು ಆಗಲೇ ಒಂದು ಮಾತು ಹೇಳಿದೆ, ವಿಧಾನಸಭಾ ಕ್ಷೇತ್ರದಿಂದ ಪ್ರಾರಂಭ ಮಾಡಿಕೊಂಡು ನಾವು ರಾಜ್ಯ ಮಟ್ಟದಲ್ಲೂ ಕೂಡ ಒಂದು ಕೋಆರ್ಡಿನೇಷನ್ ಕಮಿಟಿ ಅಂತ ಹೇಳಿ ಒಂದು ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷ ಸೇರಿ ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇದೆ. ಆ ಕೋಆರ್ಡಿನೇಷನ್ ಕಮಿಟಿ ಯಾರಿದೆ ಅವರು ಬಾಕಿ ಎಲ್ಲ ವಿಚಾರಗಳನ್ನು ಗಮನ ಹರಿಸುವಂಥದ್ದಾಗಿದೆ. ಈಗ ನಮ್ಮಲ್ಲಿ ಸ್ಟಾರ್ ಕ್ಯಾಂಪೇನರ್ಸ್ ಅಂತ ಹೇಳಿ ನಿನ್ನೆ ಫೈನಲ್ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಬೇರೆ ಅವ್ರು ಬೇರೆ ಅಂತ ಇಲ್ಲ, ಜನತಾದಳ ಮತ್ತು ಬಿಜೆಪಿ ಎರಡು ಒಟ್ಟಾಗಿ ಸೇರೇನೆ ಒಂದು ಸ್ಟಾರ್ ಕ್ಯಾಂಪೇನರ್ಸ್ ಪಟ್ಟಿಯನ್ನು ಪ್ರಕಟ ಮಾಡಿದ್ರು. ಅದರಲ್ಲಿ ಸಹಜವಾಗಿ ನಮ್ಮೆಲ್ಲರ ಹಿರಿಯರಾದಂತಹ ಮಾಜಿ ಪ್ರಧಾನಿಗಳಾದಂತಹ HD ದೇವೇಗೌಡರು ಇದ್ದಾರೆ ಮತ್ತು ಹಿಂದಿನ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ಕೂಡ ಆ ಸ್ಟಾರ್ ಕ್ಯಾಂಪೇನರ್ ಇದೆ. ಅಂದರೆ ನಾವು ಅವರು ಬೇರೆ ಅಂತನ್ನುವಂಥ ಭಾವನೆಗಳನ್ನು ಇಟ್ಕೊಂಡಿಲ್ಲ, ಒಟ್ಟಾಗಿ ನಾವು ಜೋಡಿಸ್ಕೊಂಡೇ ಅವರು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲ, ನಮ್ಮಲ್ಲಿರುವಂಥದ್ದು ಈ ಬಾರಿ 370 ಮ್ಯಾಜಿಕ್ ನಂಬರ್. ಯಾಕೆ? ಅದರೊಳಗಡೆ ನಮ್ಮ ಅಂತರಾತ್ಮ ಇದೆ, ಅದರೊಳಗಡೆ ನಮ್ಮ ಹೃದಯದ ಭಾವ ಇದೆ. 370 ಅನ್ನೋದ್ರಲ್ಲಿ ಕಾರಣ ನಮ್ಮ ಪಕ್ಷ ಅಸ್ತಿತ್ವಕ್ಕೆ ಬಂದಾಗಿನಿಂದನೂ ಕೂಡ ಜನಸಂಘದ ಕಾಲದಿಂದನೂ ಕೂಡ ಒಂದು ವಿಚಾರ ಇತ್ತು, ಅದು ಕಾಶ್ಮೀರ್ ಭಾರತದ ಭಾಗ, ಆರ್ಟಿಕಲ್ 370 ತೆಗೆದುಹಾಕಬೇಕು ಅನ್ನುವಂಥ ಭಾವನೆಗಳಿತ್ತು. ಅದರ ಹೋರಾಟವನ್ನು ಮಾಡಿದೆ. ಇವತ್ತು ಅದು ಸಕಾರಾತ್ಮಕವಾದಂಥ ವಿಚಾರ ಕೊಟ್ಟಿರೋದ್ರಿಂದ ನಮ್ಮಲ್ಲಿ ದೀನ್ ದಯಾಳ್ ಉಪಾಧ್ಯಾಯರು ಮತ್ತು ಶ್ಯಾಮಾ ಪ್ರಸಾದ್ ಮುಖರ್ಜಿ ಇಬ್ಬರೂ ಜೀವವನ್ನು ಕಳ್ಕೊಂಡಿರೋದು 370 ಆರ್ಟಿಕಲ್ಗೋಸ್ಕರ. ಹಾಗಾಗಿ ಈ ಬಾರಿಗೆ ಪ್ರಧಾನಮಂತ್ರಿಗಳು ಘೋಷಣೆಯನ್ನು ಮಾಡಿದ್ರು ಲೋಕಸಭೆಯಲ್ಲಿ, ನಾವು ಭಾರತೀಯ ಜನತಾ ಪಕ್ಷ ದೇಶದಲ್ಲಿ 370 ಸ್ಥಾನವನ್ನು ತೆಗೆದುಕೋತೀವಿ ಅಂತ ಹೇಳಿ.